ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಪ್ರಕೃತಿ ನಮ್ಮ ಜೊತೆ ಮಾತನಾಡುತ್ತೆ. ನಾವು ಮಾಡಿಕೊಳ್ಳುವ ಅಸಹ್ಯಗಳು ಯಾವ ತರ ಇರುತ್ತೆ ಅಂದ್ರೆ ನಾವು ಅದ್ರ ಕಡೆ ಗಮನ ಕೊಡಲ್ಲ. ಎಲ್ಲ ಪೂಜೆ ಮಾಡ್ತಿದ್ದೇವೆ, ಎಲ್ಲ ಸಂಸ್ಕಾರ ಮಾಡ್ತಿದ್ದೇವೆ, ಆದ್ರೆ ಗೊತ್ತಿಲ್ಲದೆ ಕೆಲವೊಂದು ಎಡವಟ್ಟುಗಳು ಮಾಡ್ಕೋತೇವೆ, ಗೊತ್ತಿದ್ದು ಮಾಡ್ತೇವೆ. ನಾನು ಇತ್ತೀಚಿನ ಸಂಚಿಕೆಗಳಲ್ಲಿ ಹೇಳ್ತಿದ್ದೇನೆ, ಮಧ್ಯಾಹ್ನದ ಒಂದು ಸಮಸ್ಯೆ, ಬೆಳಗ್ಗೆ ಮಾಡಿಕೊಳ್ಳುವ ಎಡವಟ್ಟು, ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಈ ಒಂದು ಎಡವಟ್ಟು ಅಪಮೃತ್ಯು ಗಂಡ ನಿಶ್ಚಿತ. ಸಂಧ್ಯಾಕಾಲದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೆ ಮನೆಗೆ ಬಂದ ಯಜಮಾನಿ ಕಣ್ಣೀರ್ ಹಾಕೋದು, ಸಂಕಟ ಆಗೋದು, ಅಲ್ಲೊಂದು ಬಿರುಗಾಳಿ ಎಬ್ಬಿಸೋದಂತೂ ನಿಶ್ಚಿತ. ಮನೆಯಲ್ಲಿರುವ ಲಕ್ಷ್ಮಿನ ಎತ್ತಾಕೊಂಡು ಹೋಗ್ಬಿಡುತ್ತೆ. ಆ ಲಕ್ಷ್ಮಿ ಕಣ್ಣೀರು ನಿಶ್ಚಿತ. ಆ ತಾಯಿ ಜೀವ ಕಣ್ಣೀರು ಹಾಕೋ ಹಾಗಿಲ್ಲ. ತುಂಬಾ ಮನೆಗಳಲ್ಲಿ ನಾನು ನೋಡಿದ್ದಾನೆ. ನೀವು ನಂಬೋಲ್ಲ, ಇವತ್ತು ಮುಂಬೈಯಲ್ಲಿ ಈ ತರದೊಂದು ಘಟನೆ ನಡೆದಿದೆ. ತುಂಬಾ ಹತ್ತಿರದವರು ಸಂಧ್ಯಾಕಾಲ ಬಂದ್ರೆ ಅತ್ತೆ ಸೊಸೆ ಜಗಳ. ಸೊಸೆನ ಆಯ್ದು ತಗೊಂಡ್ ಬಂದಿದ್ದಾರೆ. ಮಗ ಓದಿರೋದು ಮಧ್ಯಮ, ಸೊಸೆ ಮಾಡಿರೋದು ಉತ್ತಮ, ಮಾಸ್ಟರ್ಸ್ ಮಾಡ್ಕೊಂಡಿದೆ ಮಗು. ತಮ್ಮ ಮಗನ ಮಧ್ಯಮ ಸ್ಥಿತಿ ತಿಳಿದಿದ್ರು, ಅವನ ದುರಭ್ಯಾಸಗಳು ತಿಳಿದಿದ್ರು ಮಗ ಬದಲಾಗ್ಬಿಡ್ತಾನೆ, ಚೇಂಜ್ ಆಗ್ಬಿಡ್ತಾನೆ ಅಂತ ಹೇಳಿ ಮದುವೆ ಮಾಡಿದ್ದಾರೆ. 2 ಮಕ್ಕಳಾಗಿದೆ. ಯಾವಾಗ್ಲೂ ಜಗಳ ತಡೀಲಾರ್ದು. ಈಗ ಒಂದು 4-5 ಬಾರಿ ಈತ ಮಗ ಏನ್ ಮಾಡಿದಾನೆ, ತನ್ನ ಧರ್ಮಪತ್ನಿಯನ್ನ ಕರ್ಕೊಂಡು ನೀನಾಗ್ ನಿಂತು ಮದುವೆ ಮಾಡಿದ್ದು. ಒಂದ್ ಸಂಜೆ ಬಂದಾಗ್ಲೇ ಒಂದ ಸೊಸೆ ಕಣ್ಣೀರ್ ಹಾಕೋದು, ಇಲ್ಲ ತಾಯಿ ಕಣ್ಣೀರ್ ಹಾಕೋದು, ಇಲ್ಲ ಸೊಸೆ ಹೊರಗಡೆ ಇರೋದು. ಚಿಕ್ಕ ಸೊಸೆ, ದೊಡ್ಡ ಸೊಸೆ ಅಂತೂ ಮನೆಯಿಂದ ಹೊರಗಡೆನೆ ಹಾಕ್ಬಿಟ್ಟಿದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಮಗನ ದುರಭ್ಯಾಸದ ಪರಾಕಾಷ್ಠೆ ಹೋಗಿ ತಡೀಲಾರ್ದೆ ಒಂದ್ 4 ಬಾರಿ ಇಲ್ಲಿಂದ ಎದ್ದು ಹೋಗ್ಬಿಟ್ಟಿದ್ದಾನೆ. ಹೆಂಡತಿನ ಕರ್ಕೊಂಡು ಬೇರೆ ಕಡೆ ಮನೆ ಪಕ್ಕದಲ್ಲೇ ಮನೆ ಬಾಡಿಗೆಗೆ ಹೋಗಿದ್ದಾನೆ. ಆಗ್ಲೂ ಬಿಟ್ಟಿಲ್ಲ. ಕರೆಯೋದು, ಏನೋ ನೋವು ಹೇಳೋದು, ಕುತ್ಕೊಳ್ಳೋದು. ಅವನನ್ನ ಆ ಸಂಜೆ ಬರ್ತಿದ್ದಾಗೆ, ನೋಡ ನಿನ್ನ ಹೆಂಡತಿ ಹೀಗೆ, ಈಕೆ ನೋಡ್ರಿ ಪಾಪ ವಿದ್ಯಾವಂತೆ, ಬುದ್ಧಿವಂತೆ, ಎಷ್ಟು ತಾನೆ ಚಿಕ್ಕ ಮಗು ಆಗ್ತಾನೆ, ಏನ್ ಗೊತ್ತಿರುತ್ತೆ? ಹೊಸ ಮನೆ, ಹೊಸ ಬದುಕು, ಹೊಸ ಜೀವನ. ಹೌದು, ಬಾಯಿ ಜೋರೆ, ನಿಜವೇ. ಹೊಸದಾಗಿ ಬಂದಿರೋರ್ಗೆ ಏನ್ ಗೊತ್ತಿರುತ್ತೆ? ಬೇರೆ ಇನ್ನೇನ್ ಮಾಡೋಕ್ಕಾಗುತ್ತೆ? ಮಾತಾಡ್ತಾರೆ. ಇರ್ಲಿ ಬಿಡು, ನನ್ ಮಗಳು ಮಾತಾಡಿದ್ರೆ ಬಿಟ್ಬಿಡ್ತಿದ್ನಾ, ಸುಮ್ನೆ ಇರ್ತದೆ. ನನ್ ಸೊಸೆ ಮಾತಾಡಿದಾಗ್ಲೂ ಸುಮ್ನೆ ಇರ್ಬೇಕು. ಏನಮ್ಮ, ನನ್ ಮಗ ಮಾತಾಡಿದಾಗ ಸುಮ್ನೆ ಇರ್ತಾನೆ, ನಾನು ಅಳಿಯ ಮಾತಾಡಿದಾಗ ಸುಮ್ನೆ ಇರೋಲ್ಲ. ನನ್ನ ಅಳಿಯ ಈ ಪ್ರಶ್ನೆ ಕೇಳ್ಬಿಟ್ಟ, ನೀನೇನ್ ಇಟ್ಟೆ, ನೀನೇನ್ ಮಾಡಿದೆ, ನೀನೇನ್ ಕೊಟ್ಟೆ. ಮಗ 100 ಕೇಳಿದ್ರು ಓಕೆ, ಅಳಿಯ ಕೇಳಬಾರ್ದು. ಅಳಿಯನ್ ಮಾತ್ರ ನಾನು ವಾಮಾಚಾರವಾಗಿ ಏನು ಆದ್ರೂ ಬೇಕಾದ್ರೂ ವಾಚಾಮ ಗೋಚರವಾಗಿ ಬೈಬೋದು. ಹೇಳಿ, ಇದು ನಡೀತಲೇ ಇತ್ತು. ನನ್ನ ಹತ್ರನೂ ಬರೋದು, ನಾನು ಹೇಳ್ತಿದ್ದೆ, ಸಮಾಧಾನ ಮಾಡ್ಕೋ ಸಂಧ್ಯಾ ಪುಟ್ಟ, ಇರ್ಲಿ ಕಣೋ, ಏನ್ ಮಾಡೋದು, ಆ ಮನೆತನ ಕುಟುಂಬ ಅಲ್ಲೊಂದು ಬಿರುಗಾಳಿಗಳು ತುಂಬಾ ನಡೆದಿದೆ. ಏನು ಅಣ್ಣಯ್ಯ, ಸಂಜೆ ಹೊತ್ತಲ್ಲೇ ನಾನು ಆತನ್ಗೆ ಹೇಳ್ತಿದ್ದೆ, ಶಶಿ ನೋಡ್ಕೊಳ್ಳೋ, ಈ ತರದೆಲ್ಲ ಬೇಡ, ತುಂಬಾ ಲಕ್ಷ್ಮಿ ಎದ್ದೋಗ್ಬಿಡ್ತಾನೆ, ನೀವು ನಂಬಲ್ಲ. ಆತ ಮಾಡಿದ್ದು ಈಸ್ ಅ ವೆರಿ ಬಿಗ್ ಟೆಕ್ನಿಷಿಯನ್, ವೆರಿ ಬಿಗ್ ಗ್ರಾಫಿಕ್ಸ್. ಎಂತೆಂಥ ಮೂವೀಸ್ಗೆ ತುಂಬಾ ದೊಡ್ಡ ಗ್ರಾಫಿಕ್ಸ್ ಮಾಡತಕ್ಕಂಥ, ಒಂದು ಎಡಿಟಿಂಗ್ ಮಾಡತಕ್ಕಂಥ ಕೆಪಾಸಿಟಿ ಇರೋ ಹುಡುಗ. ಅಮೇಝಿಂಗ್. ತಿಂಗಳಿಗೆ ಕಡಿಮೆ ಅಂದ್ರೆ 1 ಲಕ್ಷ ದುಡಿಯೋ ಹುಡುಗ. ಈ ಮನೆಯ ವಾತಾವರಣ ಯಾವ ಮಟ್ಟಕ್ಕೆ ಬೆಂಕಿ ಹಚ್ಚಿಸಿ, ನೀವು ನಂಬೋಲ್ಲ, 4-5 ಬಾರಿ ಮನೆ ಬಿಟ್ಟು ಹೋದ, ಸಪ್ರೇಷನ್ ಹೋದ, ಕಡೆಗೆ ತಡಿಲಾರ್ದೆ ಬಾಂಬೆಗೆ ಹೋಗಿ ಸೆಟ್ಲ್ ಆದ. ಕೇಳೋರಿಲ್ಲ. ಇಲ್ಲಿಂದ ಫೋನ್ ಮಾಡಿ ಮಗನಿಗೆ ಟಾರ್ಚರ್ ಇಡು, ಏನೇನೋ ಹೆಂಡತಿ ಮಾತು ಕೇಳ್ಕೊಂಡು. ಅರೆ, ನನ್ನ ಹೆಂಡತಿ ಮಾತು ಕೇಳದೆ ಪಕ್ಕದ ಮನೆಯ ಹೆಂಡತಿ ಮಾತು ಕೇಳಬೇಕಾ? ಹೇಳಿ, ನೀವ್ ಹೇಳಿ. ಅರೆ, ಮದುವೆ ಮಾಡಿದ್ದು ಇನ್ನೇನಕ್ಕೆ? ನನ್ನ ಮಾತು ಈಗ ಕೇಳ್ತಿಲ್ಲ, ಸ್ವಲ್ಪ ಎದುರ್ತಾನೆ, ಎದುರಾಕೋತಾನೆ, ಅದು ಇದು ಅಂತಾನೆ. ಸರಿ, ಇನ್ಮೇಲೆ ಆ ತಾಯಿ ಜೀವದ ರೂಪದಲ್ಲಿ ಅವಳು ನಿಂತ್ಕೋತಾಳೆ, ಒಳ್ಳೇದಕ್ಕೆ ಕೆಟ್ಟದಕ್ಕೆ ಎಲ್ಲದಕ್ಕೂ ದಾರಿ ಮಾಡ್ತಾಳೆ, ಪ್ರೀತಿ ಅನುರಾಗ ಅಪ್ಪನ್ ಮಾಡ್ತಾಳೆ, ಸಮಾಧಾನ ತರ್ತಾಳೆ, ಬದಲಾಯಿಸ್ತಾಳೆ ಅಂತಾನೆ ಇನ್ನೊಂದು ಅಮ್ಮನ ಸ್ವರೂಪ ತಗೋಬರೋದು. ಪತ್ನಿ ಸಮನ್ನಾಸ್ತ ತೋಷಣ ಅಂತ ಹೇಳ್ತಾರೆ. ಅಂದ್ರೆ ಆಕೆಯ ಹಾಗೆ ಸೇವೆ ಮಾಡುವವಳು ಜಗತ್ತಲ್ಲಿ ಇನ್ಯಾರೂ ಇಲ್ಲ, ಯಾರೂ ಇಲ್ಲ. ನೀವ್ ಏನಾದ್ರೂ ಅಂದ್ಕೊಳ್ಳಿ,
ಇದೇ ಸತ್ಯ. ಯಾರೋ ಕೆಲವ್ರಿಗೆ ಹಣೆ ಬರ, ನಿಮ್ ಜಾತಕದಲ್ಲಿ ಶುಕ್ರ ನೀಚ, ಶುಕ್ರ ಕೇತು, ಲಕ್ಷ್ಮಿ ಗ್ರಹಣ, ಲಕ್ಷ್ಮೀ ಚಾಂಡಾಳ ದೋಷ, ಏನ್ ಮಾಡೋಣ? ಆಕೆ ಬರೋಲ್ಲ, ಮಾಡೋಲ್ಲ. ಅಯ್ಯೋ, ನಾನು ನಿಮ್ಮ ಮುಂದ್ಗಡೆ ಹೇಳ್ತೇನೆ, ನಾನು ಯಾವ ಜನ್ಮದ ಪುಣ್ಯವೋ. ಇಲ್ಲಿ ನೋಡಿ, ಇಲ್ಲೂ ಈ ತಾಂಬೂಲ, ಇಲ್ಲಿ ನೋಡಿ ಹೂವು, ಆ ಮಗು ನಂಬಲ್ಲ. ಇಡೋ ಊಟ, ನೀಟು, ಕ್ಲೀನು, ತರೋದು, ಮಾತ್ರೆ ಹಾಕೋದು. ಯಾಕಂದ್ರೆ ನಾವು ಆಚಾರ್ಯರು ನಾವಾಗಿ ಬಡಿಸ್ಕೊಳಲ್ಲ. ಸರಿ, ಬಡಿಸ್ಕೋತೀವಿ ಅಂತ ಹೇಳಿದ್ರೆ ಎಂಜಿಲ್ ಆಗ್ಬಿಟ್ಟಿದೆ ತಿಂತಿರ್ಬೇಕಾದ್ರೆ. ಅವಾಗ ಬಲಗೈ ತೊಳಿಬೇಕು, ನಾವು ಎಡಗೈಲಿ ಬಡಿಸ್ಕೊಳಲ್ಲ. ಅವಾಗ ಎಂಜಿಲ್ ಆಗಿದೆ ಅಂತ ಹೇಳ್ದ ಅಂದ್ರೆ ಕೈ ತೊಳೆದು ಬಿಡ್ತೀವಿ, ತೊಳೆದೇ ಇಟ್ಕೋಬೇಕು. ತೊಳಿತೀವಿ ಅಂದ್ರೆ ಊಟ ಮುಗೀತು ಅಂತ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಒಬ್ಬೊಬ್ಬರೇ ಇರೋವಾಗ ಎಷ್ಟು ಬೇಕೋ ಅಷ್ಟು ಇಟ್ಕೋತೇವೆ, ಹಾಕೋತೇವೆ. ಮೊದಲೇ ನೀರು ಕುಡಿತೇವೆ, ಎಡಗೈಲಿ ನೀರು ಕುಡಿಯೋ ಆಗಿಲ್ಲ, ಎಡಗೈಲಿ ಬಡಿಸ್ಕೊಳ್ಳೋ ಆಗಿಲ್ಲ. ಇದೆಲ್ಲ ಇದಾವೆ, ತುಂಬಾ ಜನಕ್ಕೆ ಗೊತ್ತಿಲ್ಲ. ಕುಟುಂಬದ ಯಜಮಾನ ಈ ತರನೇ ಇರಬೇಕು, ಇದೇ ತರ ಊಟ ತಿನ್ಬೇಕು, ಗೊತ್ತಿಲ್ಲ ನಿಮ್ಗಷ್ಟೇ. ಅದಕ್ಕೆ ಎಲ್ಲಾದ್ರೂ ಊಟಗಳಿಗೆ ಹೋಗಲ್ಲ, ಫಂಕ್ಷನ್ಸ್ಗೆ ಹೋಗಲ್ಲ. ಯಾಕಂದ್ರೆ ಬಲಗೈಲಿ ತಿನ್ನೋವಾಗ ಎಂಜಲ್ ಕೈಯಿಂದ ಯಾರಿಗೂ ಈಗ ಅನ್ಬಾರ್ದು ನಮಸ್ತೆ ಅಂತ. ಈಗ ಏನಿಲ್ಲ ಅನ್ನುತ್ತೀರಿ, ಎಂಜಲ್ ಕೈಯಿಂದ ಅವನನ್ನ ಅವಮಾನ, ಅನ್ನಕ್ಕೆ ಅವಮಾನ, ಎಡಗೈಯಲ್ಲಂದ್ರೆ ಇದ್ದಿದ್ದು ಅವಮಾನ. ತಲೆ ಬಾಗಿದ್ರೆ ಅನ್ನಕ್ ಬಿಟ್ರೆ ಇನ್ ಯಾರಿಗೂ ತಲೆ ಬಾಗುವಾಗಿಲ್ಲ. ಆ ಸಂದರ್ಭದಲ್ಲಿ ಆ ಅನ್ನಪೂರ್ಣೇಶ್ವರಿಗೆ ಇದನ್ನ ಅರ್ಥ ಮಾಡ್ಕೊಂಡಿಲ್ಲ. ಯೋಚನೆ ಮಾಡಿ ನೋಡಿ. ಅದಕ್ಕೆ ಎಷ್ಟು ಬೇಕೋ ಬಡಿಸ್ಕೊಬಿಡ್ತೇವೆ. ಧರ್ಮಪತ್ನಿ ಇದ್ರೆ ಆಕೆನೆ ಬಳಸ್ತಾರೆ. ಎಂಜಲ್ ಕೈಯಲ್ಲಿ ಮುಟ್ಟೋಗ್ ಬಿಡಲ್ಲ, ಮುಟ್ಟಲ್ಲ. ಮುಟ್ಟಬೇಕು ಅಂತ ಹೇಳಿದ್ರೆ ನಮ್ಗೆ ಊಟ ಸಾಕು ಅಂತ ಕೈ ತೊಳೆದು ಬಿಡ್ತಾರೆ. ಪಕ್ಕದಲ್ಲಿ ಬಟ್ಲಲ್ಲಿ ಹಿಂಗೆ ಇಟ್ಕೊಂಡು, ನೀರು ಒಂದ್ ಬಟ್ಲು ಕೊಡಪ್ಪ, ಹಿಂಗೆ ಇಟ್ಕೊಂಡು ಬಟ್ಲು ನೀರು ಇಟ್ಕೊಂಡಿರ್ತಾರೆ, ಅಷ್ಟೇ, ಮುಗೀತು, ಇನ್ನು ಇಟ್ಕೊಳ್ಳಲ್ಲ. ಧರ್ಮಪತ್ನಿ ಅಂಥದೊಂದು ಸೇವೆ, ಧರ್ಮ. ನಿಜವಾಗ್ಲೂ ಹೇಳ್ತಾನೆ, ನಾನು ಪುಣ್ಯವಂತ, ನಿಮ್ಮಗಳ ಆಶೀರ್ವಾದವೋ, ಪ್ರೀತಿಯೋ, ಅನುರಾಗವೋ ಕೆಲವ್ರಿಗೆ ಸಿಕ್ಕಿರೋಲ್ಲ. ಅವನಿಗೆ ಧರ್ಮಪತ್ನಿ ಒಳ್ಳೆ ಪತ್ನಿ ಸಿಕ್ಕಿದಾಳ. ಆದ್ರೆ ಈ ಒಂದು ಸಂಧ್ಯಾಕಾಲದ ಜಗಳ ನೀವು ನಂಬೋಲ್ಲ. ಹೆಂಡತಿ ಕೈಗೆ ದುಡ್ಡು ಕೊಟ್ಟು ನಷ್ಟಗಳ ಮೇಲೆ ನಷ್ಟ. ಒಂದ್ ಸ್ವಲ್ಪ ಏನೋ ತಗೋಬಮ್ಮ, ಅಣ್ಣನೂ ಅಮ್ಮ ಬರ್ತಿದ್ದಾರೆ ಊರಿಂದ ಅಂತ ಹೇಳಿಬಿಟ್ಟು, ಪುಣ್ಯಾತ್ಮ ಮಗುಗೆ ಅಷ್ಟರಲ್ಲಿ ಏನಾಗಿದೆ, ಪಾಯ್ಖಾನೆ ಬಂದ್ಬಿಟ್ಟಿದ್ದಾಳೆ, ಟಾಯ್ಲೆಟ್. ಹೊರಗಡೆ ಹೋದಳು ಕರ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಇರು ಅಂತ ಹೇಳ್ಬಿಟ್ಟು ಎಷ್ಟೊತ್ತಾದ್ರೂ ಬಾಗಿಲು ತೆಗಿತಿಲ್ಲ. ತೆಗಿತೀನಿ ಅಂದಿದ್ದಾನೆ, ಅದೊಂದು ಮಾತೇನೋ ಕೇಳಿಸಿದೆ. 10 ನಿಮಿಷ ಆಗಿದೆ, 15 ನಿಮಿಷ ಆಗಿದೆ, 20 ನಿಮಿಷ ಆಗಿದೆ, ತೆಗಿತಾನೆ ಎಲ್ಲ. ಮಗುಗೆ ಒದ್ದಾಡ್ತಿದೆ. ಹೊರಗಡೆ ನಿಲ್ಸ್ಕೊಂಡು ಎಷ್ಟೊತ್ತು ಅಂತ ತಟ್ಟಿ ಸಾಕಾಗಿ ಅಕ್ಕಪಕ್ಕದವ್ರು ಬಂದು ಬಾಗ್ಲು ಹೊಡೆದು ಹೋದ. ಅಂದ್ರೆ ಸಂಧ್ಯಾಕಾಲದ ಜಗಳ ಅಪಮೃತ್ಯು ಕಂಟಕ. ನೋಡಿ, ಎಲ್ಲಿ ಮನಸ್ಸು ಒಂಥರ ವಿಚಲಿತ ಆಗಿ ತುಂಬಾ ಜನ ನೆನಪಿಟ್ಟುಕೊಳ್ಳಿ, ಸಂಧ್ಯಾಕಾಲದಲ್ಲಿ ಜಗಳ ಆಡಬಾರ್ದು, ಸಂಧ್ಯಾಕಾಲದಲ್ಲಿ ಕಣ್ಣೀರಾಗಬಾರ್ದು. ಎಂತದಿದ್ರು ಅದಕ್ಕೆ ಮನೆ ಯಜಮಾನ ಸಂಜೆ ಬರ್ತಾನೆ, ಯಜಮಾನಿಸಿ, ನೀವೆಲ್ಲ ಯಜಮಾನ್ರೆ ನೆನ್ಪಿಟ್ಕೊಳ್ಳಿ. ನನ್ನ ತಮ್ಮನ ಧರ್ಮಪತ್ನಿ, ಆ ಮಗು ಕೆಲ್ಸಕ್ಕೆ ಹೋಗುತ್ತೆ, ತಾಯಿ ಜೀವ ಹೇಳ್ತಿರ್ತೇನೆ, ನೀನೆ ಪಿಕಪ್ ಮಾಡೋ, ಇಲ್ಲಿ ಇಳ್ಕೊಳ್ತಾಳೆ. ತಾಯಿ ಜೀವನ ಹಾಗೆ ಕರ್ಕೊಂಡು ಹೋಗೋ, ಒಂದ್ ಪುಟ್ ಕಾಫಿ ಕೊಡೋ, ಏನು ಕೇಳ್ಬೇಡೋ, ನೀನ್ ಸ್ವಲ್ಪ ಕೋಪಿಷ್ಟ ಕಣೋ ಅಂತ ಹೇಳ್ಬಿಟ್ಟು. ತುಂಬಾ ಅನುರಾಗ, ಚೆನ್ನಾಗಿದ್ದಾರೆ ಇಬ್ರು. ಸಂಜೆ ಏನೋ ಜಗಳ ಆಡಿದ್ರೆ ನಾನು ಬೈದ್ ಬಿಡ್ತೇನೆ. ನಿಂಗೆ ಗೊತ್ತಿಲ್ಲ ಕಣೋ, ವೈರಾಗ್ಯ ಎಷ್ಟು ಬಾರಿ ಎದ್ದು ಹೋಗ್ಬಿಡೋಣ ಅನ್ಸ್ಬಿಡುತ್ತೆ, ಎಲ್ಲಾದ್ರೂ ಹೊಟ್ಟೋಗೋಣ ಅನ್ಸ್ಬಿಡುತ್ತೆ, ಸತ್ತೋಗೋಣ ಅನ್ಸ್ಬಿಡುತ್ತೆ. ನನ್ನ ಅನುಭವ ಪೂರ್ವಕ ಮಾತುಗಳು. ನಿತ್ಯ ಆತರ 100 ಸಮಸ್ಯೆಗಳು ಕೆಲವರು ಹೇಳ್ತಿರ್ತಾರೆ, ಮೆಸೇಜ್ಗಳು ಹಾಕ್ತಿರ್ತಕ್ಕಂಥದ್ದು. ಈಗಲೂ ಕೂಡ ಯಾರೋ ಕೋಲಾರಿಂದ ಹಾಕಿರ್ತಕ್ಕಂಥ ಮೆಸೇಜ್ ಅನ್ನ ನನ್ಗೆ ಫಾರ್ವರ್ಡ್ ಮಾಡಿದಾರೆ ನನ್ನ ಟೀಮ್. ಸರ್ ತೊಂದರೆ ಇದೆಯಂತೆ ನೋಡಿ ಸಾರ್ ಅಂತ. ನೋಡೋಣಪ್ಪ, ಆಗಲಿ. ತುಂಬಾ ಇಂಪಾರ್ಟೆಂಟ್ ಮೆಸೇಜ್ಗಳು ಇದ್ರೆ ಫಾರ್ವರ್ಡ್ ಮಾಡ್ತಿರ್ತಕ್ಕಂಥ. ದಿನಕ್ಕೆ 30,000 ರಿಂದ 35,000 ಮೆಸೇಜ್ಗಳು. ಎಲ್ಲಿಂದ ಮಾತಾಡೋದು, ಎಲ್ಲಿಂದ ರಿಪ್ಲೈ ಕೊಡೋದು? ಒಂದು 10 ಜನಕ್ಕೆ ಹೋಗ್ಬೋದು, 20 ಜನಕ್ಕೆ ಕೊಡ್ಬೋದು, 30, 40, 50 ಅದಕ್ಕೆ ಮೇಲೆ ಆಗಲ್ಲ. ನಾನು ದಣದ್ ಬಿಡ್ತೇನೆ. ನೆನ್ನೆ ಕೂಡ ಒಬ್ರು, ಸರ್ ಇನ್ನೊಂದು ಜಾತಕ, ನನ್ ಮಗ 6:45 ಆಗ್ಬಿಟ್ಟಿದೆ ಕಣೋ, ನನ್ನ ತಾಯಿಯಂದ್ರು ಮನೆಗೆ ಹೋಗ್ಬೇಕು ಪಾಪ. ಅವರು ತುಂಬಾ ದೂರದಿಂದ ಬರ್ತಾರೆ. ಅವರು ಬಸ್ ಹಿಡಿದು ಮನೆಗೆ ಹೋಗಿ ಅಡಿಗೆ ಮಾಡಿ ಬೇಯಿಸಿ ತಿಂದು ಮಲಗೋಷ್ಟಲ್ಲ 11 ಗಂಟೆ. ಮತ್ತೆ ಎದ್ದು ಬೆಳಿಗ್ಗೆ ಎದ್ದು ಸ್ನಾನ, ಮಕ್ಳಿಗೆ ರೆಡಿ ಮಾಡು, ಯಜಮಾನ್ರಿಗೆ ಇನ್ನೊಂದು ಇರುತ್ತೆ. ನನ್ನ ಮಾತು ಎಲ್ಲಾ ಗುರುಗಳೇ ನೋಡಿ ಹಿಂಗೆ ಇರ್ತೇವೆ. ಸಂಧ್ಯಾಕಾಲದ ಒತ್ತಡ ನೆನಪಿಟ್ಟುಕೊಳ್ಳಿ. ಇವೆಲ್ಲ ಸಣ್ಣದಾಗಿ ಕಾಣಿಸುತ್ತೆ, ಒಂದೇ ಬಾರಿಗೆ ಎಕ್ಸ್ಪ್ಲೋಡ್ ಆಗೋಲ್ಲ, ಒಂದೇ ಬಾರಿಗೆ ಎಕ್ಸ್ಪ್ಲೋಡ್ ಆಗುವುದಿಲ್ಲ. ನೆನಪಿಟ್ಟುಕೊಳ್ಳಿ. ಇವತ್ ನೋಡಿ, ಆ ತಾಯಿಗೆ ಮಗ ಇಲ್ಲದಾಗೋದ, ಆ ಮಕ್ಕಳಿಗೆ ಎಳೆ ಮಕ್ಕಳಿಗೆ ತಂದೆ ಇಲ್ಲದೆ ಆಗೋದ. ಇದನ್ನ ವಾಪಸ್ ತಂದು ಕೊಡ್ತೀರಾ? ದೊಡ್ಡವ್ರು ಅದಕ್ಕೆ ಸಂಧ್ಯಾಕಾಲದ ದೀಪ ಹಚ್ಚಿಸೋದು ಅದಕ್ಕೆ.
ದಿನಕ್ಕೆ 2 ಬಾರಿ ಸಂಜೆ ಆ ಹೊಸಲ ಹತ್ರ ನೀರ್ ಹಾಕಿ ಅಲ್ಲೊಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಅಲ್ಲೊಂದು ಸ್ವಸ್ತಿಕ ಚಿಹ್ನ, ಓಂಕಾರ, ಶ್ರೀಕಾರ ಹಾಕಿ ಒಂದು ಪುಟ್ಟ ರಂಗೋಲಿ ಹಾಕಿ ಅಲ್ಲೊಂದು ತುಳಸಿ ಗಿಡದ ಹತ್ರ ಪುಟ್ಟದೊಂದು ದೀಪ, ಅಲ್ಲೊಂದು ಸಣ್ಣ ಹೂವಿನ ಹಾರ, ಈ ತರದ್ ಹಾಕಿ ಮಾಡ್ತಕ್ಕಂಥದ್ದು ಎಂತ ಒಂದು ಅವಘಡ, ವಿಘ್ನ, ತೊಂದರೆ, ಎಳೆದಾಟ ಮನೆ ಒಳಗಡೆ ಬರೋದನ್ನ ತಡಿಬಹುದು. ಖಂಡಿತ ತಡಿಬಹುದು. ಬಂದಿದ ತಕ್ಷಣ ಯಜಮಾನ ಯಾರು ಬಂದ್ರು ಮಕ್ಕಳಾಗೆ ಓಡೋಗ್ಬಿಡ, ಅಮ್ಮ ಸ್ಕೂಲಲ್ಲಿ ಹಿಂಗಿತ್ತು, ಅಮ್ಮ ಕಾಲೇಜಲ್ಲಿ ಹಿಂಗಾಯ್ತು, ಅಮ್ಮ ಅಪ್ಪ ಹಿಂಗಂದ್ರು, ನೋಡೇ ನಿನ್ ಮಗ ಹಿಂಗಂದ, ನೋಡ್ರಿ ನಿಮ್ ಮಗ ಬಂದಿದ ತಕ್ಷಣ ಇಂಥ ತಲೆನೋವು ತಂದಿದ್ದಾನೆ. ಹೇಳಲೇಬಾರ್ದು. ನೀವು ನಂಬಲ್ಲ, ನನ್ನ ತಾಯಿ ಇವತ್ತಿಗೂ ನನ್ನ ಧರ್ಮಪತ್ನಿಗೆ ಹೇಳ್ಕೊಟ್ಟೋಗಿರೋದು ಏನ್ ಗೊತ್ತಾ, ಅವ್ನು ತುಂಬಾ ಟೆನ್ಷನ್ ಅಲ್ಲಿ ಬರ್ತಾನಮ್ಮ, ಎಲ್ಲರ ನೆಗೆಟಿವ್ ಅವ್ನು ಹೇಳ್ಕೊಂಡು ಅದನ್ನ ಹೇಳಿ ಬರೋ ಒಂದು ಇದೆಯಲ್ಲ, ಅವ್ನಿಗೆ ಇವತ್ತಿನವರೆಗೂ ನಾವು ಯಾವುದೇ ಕಾರಣಕ್ಕೂ ಮನೆ ಟೆನ್ಷನ್ ಹೇಳೋಲ್ಲ, ಮನೆ ತೊಂದರೆ ಹೇಳೋಲ್ಲ, ಏನಿದೆಯೋ ಅದು ಅವ್ನಿಗೆ ಹೇಳೋದೇ ಇಲ್ಲ. ಏನಾದ್ರೂ ಒಂದ್ ಸ್ವಲ್ಪ ಸಂಬಳ ಕೊಟ್ಟು 1ನೇ ದಿನನೋ 2ನೇ ದಿನನೋ 3ನೇ ದಿನನೋ ಒಂದ್ ಸ್ವಲ್ಪ ಹಾಕೊಟ್ಟಿದ್ರೆ ಚೆನ್ನಾಗಿತ್ತು. ಈ ತಿಂಗಳು ಸ್ವಲ್ಪ ಹಬ್ಬ ಬರ್ತಿದೆ, ಮಕ್ಕಳದು ಸೀಮಂತ ಇದೆ, ಚೌಲ ಕರ್ಮ ಇದೆ, ಈ ತರ ಏನೋ ಹೇಳೋರು. ಅವತ್ತೇ ಸ್ಯಾಲ್ರಿ ಕೊಟ್ಟು ದಿನ ಕೂಡ ಕಮ್ಮಿ ಆಯ್ತು ಅಂತ ಹೇಳ್ತಿರ್ಲಿಲ್ಲ. ಚೀಟಿ ಕಟ್ಬೇಕಿತ್ತು, ಕಡಿಮೆ ಆಯ್ತು ಕೊಡೋ, ಹಬ್ಬ ಬರ್ತಿದೆ ಕಡಿಮೆ ಆಯ್ತು ಕೊಡೋ ಜಾಸ್ತಿ, ಅಮ್ಮ ಹೇಳಿದ್ದಿಲ್ಲ. ಗೊತ್ತು, ಸಂಬಳ ದುಡಿದು ತಗೋ ಬಂದಿರೋನು ಒದ್ದಾಡಿ ಎಳೆದಾಡಿ. ಅಪ್ಪನ ಹತ್ರನೂ ಅಷ್ಟೇ, ಅಮ್ಮ ಅವತ್ತು ಹೇಳ್ತಿರ್ಲಿಲ್ಲ, 2 ದಿನ ಬಿಟ್ಟು 3 ದಿನ ಬಿಟ್ಟು ರಿಲ್ಯಾಕ್ಸ್ ಆಗಿರೋವಾಗ ಒಂದ್ ಮಾತ್ಕಣೋ, ಈ ತರ ಏನೋ ಬರ್ತಿದೆ, ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಇದೆಯೇನೋ ನೋಡೋ ಸ್ವಲ್ಪ ಅಂತ. ಏನಾದ್ರೂ ಖರ್ಚುಗಳು ಇನ್ನೊಂದು 6 ತಿಂಗಳಲ್ಲಿ ಬರುತ್ತೆ ಅಂದ್ರೆ ಒಂದ್ 3 ತಿಂಗಳು ಮೊದಲೇ ಪೀಠಕ್ಕೆ ಈ ತರದ್ದು ಮಕ್ಳದ್ ಬರುತ್ತೆ, ಸ್ವಲ್ಪ ನೋಡ್ಕೊಂಡು ಒಂದ್ ಚೂರು ಎತ್ತಿಟ್ಟು ಏನಾದ್ರು ಒಂದ್ ಮಾಡೋ ನೋಡ್ರಿ ಅಂತ ಅಮ್ಮ. ಅದು ನೋಡ್ಕೊಂಡು ಸಮಾಧಾನವಾಗಿದ್ದಾಗ ಈ ತರದ್ದು ಭಾವಗಳನ್ನ ಸಣ್ಣ ಸಣ್ಣದಾಗಿ ಒಟ್ಟು ಕುಟುಂಬಗಳಲ್ಲಿ ಮಾಡಿಸ್ತಿದ್ರು, ತಿಳ್ಕೋತಿದ್ರು. ಇವತ್ತು ಇರೋದೇ ನೀವಿಬ್ರು, ನಿಮಗೊಂದ್ ಮಗು ಇದ್ರೆ ಅದೊಂದು ಅಪರೂಪ. ದೊಡ್ಡವ್ರನ್ನ ಮನೇಲಿ ಇಟ್ಕೊಳ್ಳೋ ಭಾವವೂ ಇಲ್ಲ, ಆಲೋಚನೆ ಇಲ್ಲ. ಇನ್ನೂ ಕೆಲವು ದೊಡ್ಡವರಿದ್ದಾರೆ, ಮಕ್ಳಿಗೆ 30 ವರ್ಷ ಆಗಿದೆ ಮದುವೆ ಆಗಿ, 30 ವಯಸ್ಸಿನ ಮಗ, ಹೆಚ್ಚು ಕಡಿಮೆ 27-28 ವರ್ಷದ ಆ ಮಗಳು, ಸೊಸೆ ಮಗಳಿಗಿಂತ ಹೆಚ್ಚು ತಲೆ ತಿನ್ನೋದು. ಫೋನ್ ಮಾಡಿ ಮಗಳಿಗೆ ತಲೆ ತಿನ್ನೋದು, ಗೊತ್ತಿದೆ ತಗೊಳ್ಳೋದು. ಏನ್ ತಿಂದೆ, ಏನ್ ಮಾಡಿದೆ, ಗಂಡ ಎಲ್ಲೋಗಿದ್ದ, ಎಲ್ಲಿ ಬಂದ, ನಿಮ್ಮ ಅತ್ತೆ ಹೆಂಗೆ, ಏನಕ್ ಬೇಕು. ಸಂಜೆನೇ ಇಡೋದು ಬತ್ತಿ. ಅವ್ನ್ ಬರ್ತಾನಲ್ಲ ಕೇಳು, ಅವಳು ಬರ್ತಾಳಲ್ವೇನೋ, ಈಗ ಹೋಗ್ತೀಯಲ್ವೇನೋ ಮನೆಗೆ ಕೇಳೋ. ಬೆಂಕಿ ಮಗ ಆಫೀಸಿಂದ ಹೊರಡೋವಾಗ್ಲೇ ಫೋನ್ ಇಡೋದು. ನೆನ್ಪಿಟ್ಕೊಳ್ಳಿ, ಈ ತರ ಮಾಡಿ ನೋಡಿ. ಈ ತರ ಅಪಮೃತ್ಯುಗಳು ತುಂಬಾ ನೋಡಿದಾನೆ, ಡಿಪ್ರೆಷನ್ ಕೇಸ್ಗಳನ್ನ ನೋಡಿದಾನೆ, ಸೂಸೈಡ್ ಕೇಸ್ಗಳನ್ನ ನೋಡಿದಾನೆ. ದಯಮಾಡಿ ಬೆಳ್ಳಂಬೆಳಗ್ಗೆ ಮಾತುಗಳು ಹೇಳಬಾರ್ದು, ಆದ್ರೂ ಸಂಕಟದಿಂದ ಹೇಳ್ತಿದ್ದಾನೆ. ಮಕ್ಕಳೇ, ನೀವೇನ್ ಪೂಜೆ ಮಾಡಿ ಏನ್ ಪ್ರಯೋಜನ ಇಲ್ಲ, ಪರಿಹಾರ ಮಾಡಿ ಏನ್ ಪ್ರಯೋಜನ ಇಲ್ಲ. ಮೊನ್ನೆ ಕೂಡ ಒಂದ್ ಜಾತಕ ಗುರುಗಳೇ ಬಂದಿದ್ವಿ ಗುರುಗಳೇ, ಅರ್ಧರ್ಧ ಇವನು ಬದುಕುಳಿದರೆ ಪವಾಡ ಅಂತ ಬರ್ದಿದ್ದಾನೆ. ಇದು ನೋಡಿ ಗುರುಗಳೇ ಅಂತ ನೋಡಿದೆ. ಹೇಳಮ್ಮ ಇದ್ದಾರಾ ಅಂದೆ. ಇಲ್ಲ ಗುರುಗಳೇ ಪವಾಡ ಅಂತ ಬರೆದು ಬಿಟ್ಟಿದ್ರು. ಹೌದಮ್ಮ, ಇವನ್ ಬದುಕುಳಿದಿರೋದೇ ಪವಾಡ ಅಂತ ಬರ್ದಿದ್ದೀನಲ್ಲ, ಆಗ್ಬಿಡ್ತು ಗುರುಗಳೇ. ನೋಡಿ, ಒಂದೇ ಒಂದ್ ಸಣ್ಣದೊಂದು ಶುರು ಆಗುತ್ತೆ, ಅದು ಜರಿ ತುಂಬಾ ದೊಡ್ಡದು. ಡ್ಯಾಮ್ ಹೊಡಿಲಿಕ್ಕೆ ಒಂದೇ ಬಾರಿ ಹೊಡಿಬೇಕಂತಲ್ಲ, ಒಂದ್ ಸಣ್ಣ ಸಣ್ಣ ಕ್ರ್ಯಾಕ್ಸ್ ಬಿಡ್ತಾ ಬರುತ್ತೆ. ಎಸ್, ದಯಮಾಡಿ ಸಂಧ್ಯಾ ಕಾಲದಲ್ಲಿ ಮನೆಗೆ ಬರ್ತಿದ್ದಾಗೆ ಕೈ ಕಾಲು ತೊಳ್ಕೊಳ್ಳಿ, ಅಲ್ಲೊಂದು ದೀಪ ಹಚ್ಚಿ. ಅಂತ ಒಂದು ತೊಂದರೆ ಇರ್ಲಿ, ಆ ತೊಂದರೆ ಅಲ್ಲ, ಅದು ನಿಮ್ಮ ಪರ್ಸೆಪ್ಷನ್, ನಿಮ್ಮ ಮನೋ ಭಯ, ಅದು ಮನೋಭಯ, ಭಯ. ಹೋಗ ನನ್ನ ಧರ್ಮ ನನಗಿದೆ, ನನ್ನ ನ್ಯಾಯ ನನಗಿದೆ, ನನ್ನ ಕರ್ತವ್ಯ ನಾನು ಮಾಡ್ತೇನೆ ಅಷ್ಟೇ. ಸಣ್ಣ ಸಣ್ಣದು ನಾನು ಎಷ್ಟೋ ಬಾರಿ ಹೇಳ್ಬಿಟ್ಟಿದ್ದೇನೆ ನನ್ನ ಧರ್ಮಪತ್ನಿಗೆ, ಇದೆಲ್ಲ ಸುಮ್ಮನೆ ಮನೆಗೆ ಬಂದಿದ್ದ ಅದ್ರದ್ದು ಹೇಳ್ಬೇಡ ಅಪ್ಪು, ನಿಜವೇ ದೊಡ್ಡ ಕುಟುಂಬ, ಒಟ್ಟು ಕುಟುಂಬ ನಿಭಾಯಿಸು. ಆಗ್ಲಿಲ್ವಾ ಅವ್ರಿಗೆ ಹೇಳ್ಬಿಡು, ನೋಡ್ರಿ ಹಿಂಗ್ ಮಾಡಿದ್ರು, ನೋಡ್ರಿ ಅವ್ರ ಹಂಗೆ, ನೋಡ್ರಿ ಇದು ಹಿಂಗೆ. ದಟ್ ಬಿಲ್ಸ್ ಯು ನೆಗೆಟಿವ್. ಸಂಜೆ ಬಂದಿದ ತಕ್ಷಣ ಯಜಮಾನ್ಗೆ ಮಾಡೋ ಕೆಲಸ ನಾಳೆ ದಿನದ ಯೋಚನೆ ಇರ್ತಾನೆ ಯಜಮಾನ. ನನ್ನ ಹೆಂಡ್ತಿನೂ ಯಜಮಾನಿಯೇ, ಆಕೆಗೂ ದೊಡ್ಡ ದೊಡ್ಡ ಜವಾಬ್ದಾರಿಗಳಿಂದ ಬಂದಿದ ತಕ್ಷಣ ಆಫೀಸ್ದು, ಆ ಲೋನ್ಸ್ದು, ಈ ಸಾಲದ್ದು, ಏನೋ ಒಂದ್ ಇರುತ್ತೆ, ಏನೋ ಒಂದ್ ಬೇಸರ, ಏನೋ ಒಂದ್ ಅದನ್ನ ತಗೊಬಂದು ಅಲ್ಲಿ ತೋರ್ಸೋದು, ಅಲ್ಲಿ ತೂರ್ಸೋದು, ಅಲ್ಲಿ ಬಿಡೋದು. ಏನ್ ಮಾಡುತ್ತೆ ಮಗು, ಏನ್ ಮಾಡುತ್ತೆ? ನಿಜವೇ ಸಂಧ್ಯಾ ಕಾಲದಲ್ಲಿ ಮಾತ್ರ ಕಣ್ಣೀರ್ ಹಾಕೋದು, ಜಗಳ ಹಾಕೋದು, ಅಪಮೃತ್ಯು ನಿಶ್ಚಿತ. ಅಪಮೃತ್ಯು ಮಟ್ಟಕ್ಕೆ ಡಿಪ್ರೆಷನ್ ಇನ್ನೊಂದು ತಗೊಂಡು ಹೋಗಿ ನಿಲ್ಲಿಸ್ಬಿಡುತ್ತೆ. ನಿಲ್ಸಿ ಅಲ್ಲೊಂದು ಧೂಪ, ದೀಪ, ನೈವೇದ್ಯ, ಒಂದು ಸಣ್ಣದಾಗಿ ಒಂದು ಆರಾಧನೆ ತರ ಮಾಡ್ಕೊಳ್ತಕ್ಕಂಥದ್ದು, ಅಲ್ಲೊಂದು ವಿಷ್ಣು ಸಹಸ್ರನಾಮ, ಶ್ರೀ ಸೂಕ್ತಿ ಪಠಣ, ತಂಪಾಡಿಗೆ,
ಅಲ್ಲೊಂದು ಧೂಪ ಹಾಕಿ ಮನೇಲಿ ಕಾರ್ನರ್ ಅಲ್ಲಿ ಒಂದು ಸಣ್ಣದಾಗಿ ಈಶಾನ್ಯ ಮೂಲೆ ಅಲ್ಲೊಂದು ಧೂಪ ಹಾಕಿ ಮನೇಲಿ, ಅಲ್ಲೊಂದು ಸಾಂಬ್ರಾಣಿ ಹಾಕಿ. ಇಲ್ಲ ಇವತ್ತು ಅದೆಲ್ಲ ಇಲ್ಲ. ಮನೆಗೆ ಬರ್ತಿದ್ದಾಗೆ ಎಂಥ ನೆಗೆಟಿವ್ಗಳಿದ್ರು ಕೂಡ ಅದು ಹೋಗುತ್ತೆ. ಅದಕ್ಕೆ ಅಲ್ಲೊಂದು ಅಷ್ಟ ದಿಗ್ಬಂಧನ ಅಂತ ಹೇಳ್ತೇವೆ. ದೇವಿ ದಿಗ್ಬಂಧನ, ಇನ್ನೊಂದು ಲಕ್ಷ್ಮೀ ದಿಗ್ಬಂಧನ, ಗಣ ದಿಗ್ಬಂಧನ, ನರಸಿಂಹ ದಿಗ್ಬಂಧನ, ಸ್ಕಂದ ದಿಗ್ಬಂಧನ, ಈ ತರ ಒಂದೊಂದು ಸಮಸ್ಯೆಗೆ ಒಂದೊಂದು ಹೇಳಿರ್ತೇವೆ. ಮಾವನಣ್ಣ ಅದೇ ನೀಲಂ ಬೇರೆ, ತೋತಾಪುರಿ ಬೇರೆ, ರಸಪೂರಿ ಬೇರೆ, ಬಾದಾಮ್ ಬೇರೆ, ಈ ತರದ್ದು ಒಂದೊಂದಕ್ಕೊಂದೊಂದು ಇದೆ. ಅನ್ನ ಅದೇ ಚಿತ್ರಾನ್ನ ಬೇರೆ, ಪುಳಿಯೋಗರೆ ಬೇರೆ, ಮೊಸರನ್ನ ಬೇರೆ, ತುಪ್ಪದನ್ನ ಬೇರೆ, ಖಾರದನ್ನ ಬೇರೆ, ಆ ತರದ್ದು ಆಯಾ ಇದಕ್ಕೆ ಅಲ್ಲೊಂದು ಧೂಪ ದೀಪ ನೈವೇದ್ಯ ಆರಾಧನಾ ಒಂದು ಸಣ್ಣದಾಗಿ ಎಷ್ಟು ಚಂದ ಮಾಡಿಸ್ಕೊಡುತ್ತೆ ಗೊತ್ತಾ? ನಿಮಗೆ ಗೊತ್ತಿಲ್ಲದೆ ಒಂದು 48 ದಿನ, 108 ದಿನ, 180 ದಿನ ಏನ್ ಮಾಡಿದ್ರು ಅದೊಂದು ತಾಳ್ಮೆ ಪ್ರತೀಕ ಬಂದ್ಬಿಡುತ್ತೆ. ಇರ್ಲಿ ಬಿಡಪ್ಪ, ಸಂಧ್ಯಾ ಕಾಲದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಉಲ್ಪಣ ಆಗುವ ಹಾಗೆ ಉದ್ರೇಕ ಸ್ಥಿತಿ, ಉನ್ಮತ್ತ ಸ್ಥಿತಿ ಸಂಧ್ಯಾಕಾಲ. ಅದಕ್ಕೆ ಗೋಧೂಳಿ ಹೊತ್ತು ಮಹಾ ಒಂದು ರಾಹು ಪ್ರಭಾವ ನೆನ್ಪಿಟ್ಕೊಳ್ಳಿ. ಶನಿ ಹೋರ ರಾಹು ಹೋರಗಳು ಶುರು ಆಗುತ್ತೆ. ಶನಿವಾರ ಮಾತ್ರ ಉದಯ ಕಾಲದಲ್ಲಿ ಶನಿ ಹೋರ ಶುರು ಆಗೋದು. ಬೇರೆ ಸಂದರ್ಭದಲ್ಲಿ ಸಂಧ್ಯಾ ಕಾಲದಲ್ಲೇ ಒಂಥರ ಒಂದು ಹಾಗೇ ಕೊಳ್ಳಿಸ್ಬಿಡ್ತು, ಒಂಥರ ತಟಸ್ಥ ಮಾಡಿಸ್ಬಿಡ್ತು. ನಾಳೆಗೇನೋ ಕಾವಿರಿ ಬಿದ್ದು ಮಲಗ್ದವನ್ ಹಾಗೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಹೋಗ್ಬಿಟ್ಟಿರೋರು ಎಷ್ಟೋ ಜನ ನೋಡಿದ್ದಾನೆ. ಸಂಧ್ಯಾ ಕಾಲದ್ದು ಮಾತ್ರ ಹಾಕೋಬೇಡಿ, ಕಣ್ಣಲ್ಲಿ ನೀರ್ ಹಾಕ್ಬೇಡಿ, ಸೊಂಟ ತಗೋಬೇಡಿ. ಆಗ್ಲಿ ರಾಮ, ನೀನ್ ಇದ್ದೀಯ ಬಿಡಮ್ಮ. ಒಳ್ಳೇದು ಯಾರಿಗಾದ್ರೂ ಹಂಚಿದ್ರ ಒಳ್ಳೇದು. ನಿಮಗಾಗಿದ್ದು ಲಾಭ ಯಾರಿಗಾದ್ರೂ ಹಂಚಿದ್ರ, ನಿಮಗ್ ಬಂತಲ್ಲ ಲಾಭ, ಅವತ್ ಯಾರಿಗಾದ್ರೂ ಕೊಟ್ರ. ನಷ್ಟಕ್ ಮಾತ್ರ 100 ಜನ ದೂಷಿಸ್ತೀರಿ. ಯಜಮಾನ ಸಂಬಳ ಕೊಟ್ಟಾಗ ಬ್ಯೂಟಿಫುಲ್ ಹೇಳ್ದೆ ಕೇಳ್ದೆ ಕೆಲ್ಸ ಬಿಟ್ಬಿಟ್ರಿ. ಹೌದು, ಈಗ ಹೋಗ್ಬಿಟ್ಟು ಸಂಬಳ ಕೇಳಿದ್ರೆ ಹೇಳಿ. ಈ ತರದ್ದು ಎಷ್ಟೋ ಇರ್ತವೆ, ಈ ತರ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ ಆ ತರನೇ. ಮನುಷ್ಯನ ಉನ್ಮತ್ತ ಸ್ಥಿತಿ, ಇದು ವಿಕೃತ ಸ್ಥಿತಿ. ಇವುಗಳೆಲ್ಲ ಸಂಧ್ಯಾ ಕಾಲದಲ್ಲಿ ಈ ತರ ಒಳ್ಳೇದ್ ಮಾತಾಡೋದೇ ಇಲ್ಲ. ನೀವು ಗಮನಿಸಿ ನೋಡಿ, ನಿಮ್ ಬಗ್ಗೆ 100 ಜನ 100 ಒಳ್ಳೇದ್ ಮಾತಾಡಿರ್ತಾರೆ. ಅದೇ ಒಬ್ಬ ವ್ಯಕ್ತಿ ಒಂದು ಮಾತು, ಆ ಕಮೆಂಟ್ಸ್ ಅಲ್ಲಿ ಒಂದು ನೆಗೆಟಿವ್ ಕಮೆಂಟ್ ಹಿಂಗಾಯ್ತು ಅಂದಿದ ತಕ್ಷಣ ತಲ್ಲೆಣಿಸಿ ಕುತ್ಕೊಬಿಡ್ತೇವೆ. ನಾನು ಕುತ್ಕೊಂಡಿರೋದು ಉಂಟು. ಅದಕ್ಕೆ ನನ್ನ ಟೀಮ್ ನನ್ನನ್ನ ನೆಗೆಟಿವ್ ಓದೋಕ್ಕೂ ಬಿಡಲ್ಲ, ಕಮೆಂಟ್ಸ್ ಓದೋಕ್ಕೂ ಬಿಡಲ್ಲ, ನೋಡೋದು ಇಲ್ಲ. ಇರ್ತದೆ ಕೆಲವು ಮಂಗಗಳು ಇರ್ತವೆ. ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಫ್ರಸ್ಟ್ರೇಷನ್ ಮೀಡಿಯಾ ಅಂತ ಹೇಳ್ತಿರ್ತಾರೆ ನಮ್ಮ ಎಕ್ಸ್ಪರ್ಟ್. ಅವನು ಯಾರ್ದೋ ಇನ್ಯಾವುದೋ ಕೋಪನ್ ತಗೊಬಂದಲ್ಲಿ ಹಾಕ್ತಾನೆ. ಸರ್ ಕರೆಂಟ್ ಇವಾಗ ರೈಸ್ ಮಾಡಿದಾರಲ್ವಾ, ತಗೋ ಈ ಗುರುಗಳು ಸಿಗ್ದ ಬೆಳ್ಳಂಬೆಳಗ್ಗೆ ಹಾಕು ಕಮೆಂಟು. ತಕ್ಕಂಥದ್ದು ಏನೋ ಒಂದು ಜಾಗ್ರತೆ. ಸಂಧ್ಯಾ ಕಾಲದಲ್ಲಿ ಮಾತ್ರ ತಪ್ಪು ಮಾಡ್ಕೊಳಕ್ ಹೋಗ್ಬೇಡಿ.